ಎಲ್ಲರಿಗೂ ನಮಸ್ಕಾರ. ಮರಳಿ ಸ್ವಾಗತ. ನಾನು ನಿಮ್ಮ ಹರ್ಷವಿ. ನವರಾತ್ರಿಯ 4ನೇ ದಿನ ನಾವು ದೇವಿಯನ್ನು ಕೂಷ್ಮಾಂಡ ದೇವಿಯ ರೂಪದಲ್ಲಿ ಪೂಜಿಸುತ್ತೇವೆ. ಮನದ ಕ್ಲೇಶಗಳನ್ನು ಕಳೆದು ಜ್ಞಾನದ ಬೆಳಕನ್ನು ಮೂಡಿಸುತ್ತಾಳೆ ಈ ತಾಯಿ. ಸಂಸ್ಕೃತದಲ್ಲಿ ಕೂಷ್ಮಾಂಡ ಎಂದರೆ ಕುಂಬಳಕಾಯಿ. ಕುಂಬಳಕಾಯಿ ಜ್ಞಾನವರ್ಧಕ ಹಾಗೂ ತೇಜೋವರ್ಧಕ. ಕೂಷ್ಮಾಂಡ ಪದದಲ್ಲಿ ಕು ಎಂದರೆ ಚಿಕ್ಕದು, ಉಷ್ಣ ಎಂದರೆ ಶಕ್ತಿ ಮತ್ತು ಅಂಡ ಎಂದರೆ ಭ್ರೂಣ ಎಂದರ್ಥ. ಇಡೀ ಬ್ರಹ್ಮಾಂಡವನ್ನೇ ಚೈತನ್ಯ ಶಕ್ತಿಯಾಗಿ ತನ್ನ ಒಡಲಿನಲ್ಲಿ ಇಟ್ಟುಕೊಂಡವಳೇ ಕೂಷ್ಮಾಂಡ ದೇವಿ. ಯಾವಾಗಲೂ ಮುಖದಲ್ಲಿ ಮಂದಸ್ಮಿತವಾಗಿ ಕಿರುಮಂದಹಾಸದಿಂದ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿಸುವ ಸಮಯದಲ್ಲಿ ಕೂಷ್ಮಾಂಡ ಎಂಬ ಹೆಸರು ಬಂದಿದೆ. 8 ಭುಜಗಳಲ್ಲಿ ವಿವಿಧ ಶಸ್ತ್ರಾಸ್ತ್ರಗಳನ್ನು ಹೊಂದಿರುತ್ತಾಳೆ. ಹಸ್ತಗಳಲ್ಲಿ ಕಮಂಡಲ, ಧನಸ್ಸು, ಬಾಣ, ಕಮಲ, ಅಮೃತ, ಚಕ್ರ, ಕಳಶ ಮತ್ತು ಗದೆಯನ್ನು ಹೊಂದಿರುತ್ತಾಳೆ. 8ನೇ ಕೈಯಲ್ಲಿ ಸರ್ವಸಿದ್ಧಿಗಳು, ನಿಧಿಗಳು ಭಕ್ತರಿಗೆ ಅನುಗ್ರಹಿಸಲೆಂದು ಜಪಮಾಲೆ ಹಿಡಿದಿರುತ್ತಾಳೆ. ಕೂಷ್ಮಾಂಡ ದೇವಿಯನ್ನು ಆದಿಶಕ್ತಿ ಎಂದು ಕರೆಯುತ್ತಾರೆ, ಏಕೆಂದರೆ ಭೂಮಿಯ ಸೃಷ್ಟಿಕರ್ತೆಯೇ ಈಕೆ. ಸೂರ್ಯ ದೇವರ ವಾಸಸ್ಥಾನದಲ್ಲಿ ವಾಸಿಸುವ ಕಾರಣ ಭೂಮಿಯಲ್ಲಿರುವ ಅಂಧಕಾರವನ್ನು ನಿವಾರಣೆ ಮಾಡುತ್ತಾಳೆ. ದೇವಿಯು ಮೊದಲು ಮೊಟ್ಟೆಯನ್ನು ಸೃಷ್ಟಿಸಿ ಅದರಿಂದ ಸಂಪೂರ್ಣ ಜೀವ ಸಂಕುಲಗಳಿಗೆ ಜೀವ ನೀಡಿದಳು. ಸೂರ್ಯನಿಗೆ ಬೆಳಕನ್ನು ನೀಡಿದವಳು ಕೂಷ್ಮಾಂಡ ದೇವಿ. ಆಕೆಯ ಮಂದಹಾಸ ಜೀವನದಲ್ಲಿ ಧನಾತ್ಮಕತೆಯನ್ನು, ಯಶಸ್ಸನ್ನು, ಶಕ್ತಿಯನ್ನು ಉಂಟು ಮಾಡುತ್ತದೆ. ಇಂದಿನ ಧ್ಯಾನ ಮಂತ್ರ ಓಂ ದೇವ್ಯೇ ಕೂಷ್ಮಾಂಡಾಯೇ ನಮಃ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.